ನಮಸ್ತೆ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಮಾಡೋಕೆ ನನ್ ಮನ್ಸಿಲ್ಲ. ಸಿಲಿಂಡರ್ ಎಲ್ಲ ಖಾಲಿ ಹೋಗ್ಬಿಟ್ಟಿದೆ. ಇವಾಗ ನೋಡಿ, ಇದು ಪರೋಟ ಮಾಡಕ್ಕೆ ಇಷ್ಟು ಎಲ್ಲ ಮಾಡಿ ಇಟ್ಕೊಂಡಿದೀನಿ. ಹಿಟ್ಟು ಕಲಸಿ ಇಟ್ಕೊಂಡಿದೀನಿ, ಮೈದಾ ಹಿಟ್ಟನ್ನ. ನನ್ ಮಗ ಪರೋಟ ಬೇಕು ಅಂದಿದ್ಕೆ. ಒಂದಿಷ್ಟು ಸಾಂಬಾರ್ ಇದೆ, ಕರೆಂಟ್ ಸ್ಟವ್ ಇದೆ. ಇವತ್ತು ಸಂಡೇ, ನಮ್ಮ ಮನೆಯವರು ಆಲ್ಟಿಂಗ್ ವರ್ಕ್ ಮಾಡಕ್ಕೆ ಅಂತ ಹೋಗಿದ್ರಲ್ಲ, ಅವರು ಬರ್ತಾರೆ ಈಗ ಮಧ್ಯಾಹ್ನದ ಮೇಲೆ ಮನೆಗೆ. ಒಂದಷ್ಟು ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ. ನನ್ಗೆ ಕರೆಂಟ್ ಸ್ಟವ್ ಅಲ್ಲಿ ಮಾಡಕ್ಕೆ ಒಂದೇ ಇರುತ್ತಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಕೂಡ ಆಗುತ್ತೆ ಬೇಗ, ಆದ್ರೆ ಏನಂದ್ರೆ ಒಂದಾಗೆ ಮಾಡ್ಬೇಕಲ್ಲ. ಅದಕ್ಕೆ ನಾನು ಗ್ಯಾಸ್ ಆದ್ರೆ ಅದಕ್ಕಂತಾನೆ ನಾನು 3 ಒಲೆ ಇರೋದನ್ನ ಗ್ಯಾಸ್ ತಗೊಂಡಿದ್ದು. 2 ಇತ್ತು ಸ್ಟವ್, 2 ಇರೋದು, 2 ಒಲೆ ಇತ್ತು ನನ್ಗೆ, ಗ್ಯಾಸ್ ಒಲೆ. ಆದ್ರೆ ನನ್ಗೆ ಬೇಗ ಆಗ್ಬೇಕು, ಟೈಮ್ ಮ್ಯಾನೇಜ್ ಮಾಡಕ್ಕೆ ಅಂತಾನೆ 3 ಒಲೆ ಇರೋದು ತಗೊಂಡೆ. ನೋಡಿದ್ರೆ ಇವಾಗ ಗ್ಯಾಸ್ ಖಾಲಿ ಹೋಗಿದೆ. ಇವಾಗ ಒಂದೊಂದೇ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಟೆನ್ಷನ್ ಅಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅನ್ಕೊಂಡು ಫೋನ್ ಮಾಡ್ದೆ ಗ್ಯಾಸ್ನವ್ರಿಗೆ. ಅವ್ರು ಪಾಪ ಮಧ್ಯಾಹ್ನ ಫೋನ್ ಮಾಡಿ ಅಂತ ತಗೊಂಡ್ ಬಂದಿದ್ರಂತೆ. ನನ್ಗೆ ಗೊತ್ತಿಲ್ಲ, ನಮ್ಮ ಮನೆಯವರು ಬಂದಿರ್ಲಿಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ಎಲ್ಲ ಡಬಲ್ ಕೆಲಸಗಳು ಇದೆ ಸ್ನೇಹಿತರೆ. ಎಲ್ಲ ಮಾಡ್ಕೊಂಡು ಜೊತೆಗೆ ವ್ಲಾಗ್ ಮಾಡಿ ಎಡಿಟಿಂಗ್ ಮಾಡೋದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಈಗ ಇನ್ನ ತುಂಬಾ ಟೈಮ್ ತಗೊಳುತ್ತೆ ನನ್ಗೆ. ಸಿಲಿಂಡರ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ನಂಗೆ. ನೋಡಿ, ಕರೆಂಟ್ ಇಂದ್ರಲ್ಲೇ ಇವಾಗ ನಾನು ಮಾಡ್ಕೊಂಡೆ. ಬೆಳಿಗ್ಗೆ ಮಕ್ಳಿಗೆಲ್ಲ ಪರೋಟ ಮಾಡ್ಕೊಟ್ಟು ಎಲ್ಲ ಆಯ್ತು. ರೈಸ್ ಮಾಡಿದ್ದೆ, ಕುಕ್ಕರ್ ಸ್ವಲ್ಪ ಇದಾಗಿತ್ತು ಅಷ್ಟೇ. ರೈಸ್ ಮಾತ್ರ ಆಗಿದೆ. ಸಾಂಬಾರ್ ಬಿಸಿ ಮಾಡಿ ಟೀ ಮಾಡ್ಕೊಂಡು ಕುಡ್ದಿದ್ದೆ ಬೆಳಗ್ಗೆ. ಇವಾಗ ಈಗ ಟೀ ಮಾಡ್ಕೊಟ್ಟು ನಮ್ಮ ಮನೆಯವ್ರಿಗೆ ಹಾಲು, ನಮ್ಮ ಪುಟಾಣಿ ಮರಿಗಳಿದಾವಲ್ಲ ಅವಕ್ಕೆ ಹಾಲು ಕಾಯಿಸಿ ಅನ್ನ ಎಲ್ಲ ಕಿವುಚಿಟ್ಟಿದೀನಿ. ಅನ್ನ ಚೆನ್ನಾಗಿ ಕಿವುಚ್ಬಿಟ್ಟು, ಅವು ಚಿಕ್ಕ ಮರಿಗಳೆಲ್ಲ ಜೀರ್ಣ ಆಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಹಾಲು ಹಾಕಿ ಕೊಡುವಾಗ ಹಾಲು ಬಿಸಿ ಮಾಡಿ ಬಿಸಿದೆ ಕಲಿಸ್ಬಿಟ್ಟು ಬೆಚ್ಚಗ್ ಮಾಡಿ ಕೊಡ್ತೀನಿ. ನೋಡಿ, ಅವ್ರು ಆರಾಮಾಗಿ ಬಿಗ್ ಬಾಸ್ ನೋಡ್ತಾ ಇದಾರೆ ಮಧ್ಯಾಹ್ನ ಬಂದು. ಏನ್ ಮಾಡೋದು, ಇವತ್ತು ಹಿಂಗೆಂಗೋ ಅಡ್ಜಸ್ಟ್ ಮಾಡಿದ್ವಿ. ಇವಾಗ ಕಾಯಿ ಚಟ್ನಿ ಮಾಡಿದೀನಿ ಅನ್ನಕ್ಕೆ. ಪರೋಟ ಬೆಳಗ್ಗೆನೆ ಖಾಲಿ ಮಾಡ್ಕೊಂಡ್ರು. 2-3 ಇತ್ತು, ನಮ್ಮ ಮನೆಯವ್ರಿಗೆ ಹಾಕೊಟ್ಟೆ. ಇವಾಗ ಒಂಚೂರು ಟೀ ಮಾಡ್ಕೊಟ್ಟು ನಾನು ಟೀ ಕುಡಿತಾ ಇದೀನಿ. ನನ್ ಮಗಳು ನಿಮ್ಗೆಲ್ಲ ಹಾಯ್ ಮಾಡ್ತಾ ಇದ್ದಾಳೆ. ನನ್ ಮುದ್ದು ಮಗಳು, ನನ್ ಕಂಡ್ರೆ ತುಂಬಾ ಇಷ್ಟ ನನ್ ಮಗಳಿಗೆ. ನನ್ ಮುದ್ದುಕ ಅಂದಾಗ ನಾನ್ ತುಂಬಾ ಕಷ್ಟ ಬಿದ್ದು ಎತ್ತಿರೋದು, ಇವಳು ಕಂಡ್ರೆ ನನ್ ಪ್ರಾಣ. ನನ್ ಮಗನ್ಗಿನ್ನ ಇವಳೇ ನನ್ಗೆ ತುಂಬಾ ಇಷ್ಟ. ಯಾಕೆಂದ್ರೆ ಹೆಣ್ಮಕ್ಳು ಅಲ್ವಾ, ಅವನೊಂದು ಮಾತು, ಒಂದು ನೀರು ಅಂದ್ರೂನು ಏನು ಕೇಳಲ್ಲ. ನನ್ ಮುದ್ದು ಮಗಳೇ ಚಂದ ನನ್ಗೆ. ಇವಾಗ ಕೂತ್ಕೊಂಡು ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡಕ್ಕೆ ನಾನು ಹಿಂದೆ ಹೇಳೋಣ ಅಂತ ಬಂದಿದ್ದೀನಿ. ತುಂಬಾ ಬೇಜಾರಾಗೋಯ್ತು ಇವತ್ತು ನಾನು ಏನು ಬೇರೆ ಅಡಿಗೆಗಳೇನು ಮಾಡಕ್ ಆಗಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕರೆಂಟಿನ ಸ್ಟವ್ ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.